ಓ ಬನ್ನಿ ಬನ್ನಿ ಬನ್ನಿ. ಆಯಾ ಸಿಗ್ದಾಳ? ವಿಷಯ ಎಲ್ಲ ಹೇಳ್ದಾಳ? ಅಂದರೆ ನಿಮಗೂ ಗೊತ್ತಾಯ್ತಾ? ಗೊತ್ತಾಯ್ತು. ಏನು ಸರ್ ಮಾಡೋದು ಈಗ? ಶಾಲೆಯಲ್ಲಿ ಸ್ವಲ್ಪನೂ ಆಕಿನೇ ಇಲ್ವಂತೆ. ನನಗೂ ಗೊತ್ತಿತ್ತು. ಇದೇ ವಿಷಯಕ್ಕಲ್ಲ ಸರಿ ದೊಡ್ಡ ಗಲಾಟೆ ಅದು. ಈ ಪಟೇಲ್ ದಸಿದಂಗೆ ಈ ಊರಾಗಿಪ್ಪು ಯಾರಿಗೂ ಸುಖ ಇಲ್ಲ. ಅವನ ಚೇಲೆಗಳೆಲ್ಲ ಬಂದು ಇಲ್ಲಿ ಪಕ್ಕಿ ಚೀಲ ಹಿಡ್ಕ ಹೋಗ್ತಾ ಇರ್ತಾರೆ. ನಾವು ಮಾತಾಡೋಗಿಲ್ಲ ಈಗ. ಅಲ್ಲ, ಅಷ್ಟೆಲ್ಲ ಅಕ್ಕಿ ಬೆಳೆಲ್ಲ ಎಲ್ಲಿ ಹೋಗುತ್ತೆ ಸರ್? ಏನು ಮಾಡ್ತಾನ ಪಟೇಲ್ ಅದನ್ನೆಲ್ಲ? ಇದನ್ನೆಲ್ಲ ಹಂಗೆ ಜೋರಕ್ಕೆ ಏನ್ಕಿಲ್ಲ. ಜೋರು ಮಾತಾಡಿರ್ತಲ್ಲ ನಮ್ಮ ಕುತ್ತಿಗೆ ಹಾರಿ ಅಲ್ಲೇ ಕಾಯಿ ಬಿಡತ್ತೆ. ಪಟೇಲ ಅಲ್ಲೆಲ್ಲೋ ಗೋಡನ್ ಮಾಡಿಟ್ಟಿದ್ದ. ಈ ಅಕ್ಕಿ ಬೇಳೆ ಕಾಳೆಲ್ಲ ಹೋಯ್ ಅಲ್ಲೇ ಸೇರ್ಕೊಂತೈತಿ. ಇದೆಲ್ಲ ಅನ್ಯಾಯ ಅಲ್ವಾ ಸರ್? ಈ ಅನ್ಯಾಯ ಎಲ್ಲ ಕಾಂಬು ಶುರು ಮಾಡಿ ನಾವು ಭಾಳ ಸಮಯ ಆಯ್ತು ಶ್ರದ್ಧಾ ಮೇಡಮ್. ನಿಮಗೆ ಗೊತ್ತಿತ್ತಲ್ಲ, ನಾನು ಅವನೊಟ್ಟಿಗೆ ತಿರ್ತೇಪ್ ಜನ. ನಮ್ಗೆ ಏನು ಮಾಡಿಬಿಟ್ಟವ? ನಾವೆಲ್ಲ ಇಲ್ಲಂದ್ರೆ ಅವನಿಗೆ ಭಾಳ ತೊಂದರೆ ಆಯ್ತು. ಇನ್ನು ಮೇಲೆ ನಂಗೂ ನಿಮ್ಗಾದ ಗತಿಯೇ. ಅಲ್ಲ ಸರ್, ನಾವು ಯಾಕೆ ಹೆದರ್ಕೋಬೇಕು ಹೇಳಿ? ಆ ಪಟೇಲನ್ ಗೋಡನ್ ಎಲ್ಲಿದೆ ಅಂತ ಹೇಳಿ, ನಾವು ಹೋಗಿ ಏನಾದರೂ. ಸಮಾಧಾನ ಸಮಾಧಾನ. ಈಗಣಿ, ಈ ವಿಷಯ ನೀವು ತಿಳ್ಕೊಂಡಷ್ಟು ಸಣ್ಣ ವಿಷಯ ಅಲ್ಲ, ಅಷ್ಟು ಸುಲಭದ್ದು ಅಲ್ಲ. ಪಟೇಲ ಅದನ್ನೆಲ್ಲ ಎಲ್ಲಿಟ್ಟಿದ್ದನ್ನಳಿ ಯಾರಿಗೂ ಗೊತ್ತಿಲ್ಲ. ಅವನು ಕಾಸ ಜನಗಳಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಇಷ್ಟಕ್ಕೂ ನಮ್ಮ ಹಳ್ಳಿ ಭಾಳ ಸಣ್ಣದು. ಆದರೆ ಗಟ್ಟಿ ಮನಸ್ಸು ಮಾಡಿ ಹುಡುಕ್ರೆ ಏನೋ ಸಿಗದೆ ಇಪ್ಪಂಥದ್ದಲ್ಲ ಅದು. ಹಾಗಾದ್ರೆ ಹುಡ್ಕೋಣ ಅಲ್ವಾ ಸರ್? ಅಯ್ಯೋ, ಅವಸರವೇ ಅಪಘಾತಕ್ಕೆ ಕಾರಣ. ಗೊತ್ತಿತ್ತಲ್ಲ, ಗಡಿಬಿಡಿ ಮಾಡೋಕ್ಕಾಗ ನಿಧಾನಕ್ಕೆ ಯೋಚನೆ ಮಾಡುವ. ಈಗ ಇಷ್ಟಕ್ಕೂ ಪಟೇಲ್ನೇ ಇದನ್ನೆಲ್ಲ ದೋಚಿ ಗೋಲ್ಮಾಲ್ ಮಾಡ್ತಾ ಇದ್ದಂದಳಿ ಹೇಳೋಕೆ ನಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ. ಹೌದಾ? ಗಡಿಬಿಡಿ ಮಾಡು ಬೇಡ, ಯೋಚನೆ ಮಾಡುವ. ಸರಿ ಸರ್, ಮಕ್ಕಳೆಲ್ಲ ಹಸ್ಕೊಂಡಿದ್ದಾರೆ, ಅದಕ್ಕೇನು ವ್ಯವಸ್ಥೆ ಮಾಡೋದು ನೋಡ್ತೀನಿ ನಾನು. ಸರಿ ಆಯಿತು, ನಾನು ಏನಾದ್ರು ಒಂದು ಪ್ಲ್ಯಾನ್ ಮಾಡ್ತೀನಿ. ನೀವು ಹೋಗಿ. ಕುರಿ ಹಳ್ಳದ ಹತ್ರ ಮೆಲ್ಲ ಬಂದು ಹೊತ್ತೈತೆ. ಆದರೆ ಹಳ್ಳಕ್ಕೆ ಬೀಳುತ್ತಪ್ಪ.